ಯಾರಿಗೂ ಗೊತ್ತಿಲ್ಲ. ಇನ್ನು MP ಶಂಕರ್ ಅವರು ತಂದು ಕೊಟ್ಟಿರೋ ಗನ್ ಅದು ಬುಲೆಟ್ ಹೆಂಗ್ ಬಂತು ಅಂತ ಇವತ್ತಿಗೂ ಗೊತ್ತಿಲ್ಲ. ಬಹುಶಃ ಏನೋ ಒಂದು ಕಾಂಟ್ರವರ್ಸಿನ ಏನೋ ಅಂತ ಆ ಸಿನಿಮಾ ಓಡ್ಲಿಕ್ಕೆ ಇರ್ಬೋದು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಆ ಟೈಮಲ್ಲಿ ರಾಜ್ಕುಮಾರ್ಗೆ ಕಾಂಪಿಟೇಷನ್ ಕೊಟ್ಟವರು ವಿಷ್ಣುವರ್ಧನ್ ಅವರು. ಆ ಟೈಮಲ್ಲಿ ಇವರು ಒಂದು ಕೆಲಸ ಮಾಡಬಹುದಿತ್ತು. ಇಬ್ರು ಒಂದು ಪ್ರೆಸ್ ಮುಂದೆನೋ ಯಾವ್ದೋ TV ಮುಂದೆನೋ ಒಂದು ಡಿವೈಟ್ ಮುಂದೆನೋ ಎಲ್ಲ ಬದ್ದು ಏನೋ ಹಿಂಗಲ್ಲ ಅಂತ ಹೇಳ್ಬೋದಿತ್ತು. ಹಿಂಗ ಆಯ್ತು. ಬಟ್ ಅವರು ತುಂಬಾ ಒಳ್ಳೆ ಮನುಷ್ಯ. ನಾನು ಅವರ ದೊಡ್ಡ ಫ್ಯಾನ್. ಓಪನ್ ಆಗಿ ಹೇಳ್ತೀನಿ, ನನಗೆ ತುಂಬಾ ಇಷ್ಟ ಅಂದ್ರೆ ತುಂಬಾ ಇಷ್ಟ. ಓಪನ್ ಆಗಿ ಹೇಳ್ತೀನಿ, ಇಲ್ಲಿ ಯಾರು ರಾಜ್ಕುಮಾರ್ ಫ್ಯಾನ್ಸ್ ಇದ್ರೆ ಪರವಾಗಿಲ್ಲ, ನಂಬರ್ ಹಾಕ್ತೀನಿ. ನೀವು ನನ್ನ ನೋಡೋದ್ ಕೊಲೆ ಮಾಡಿದ್ರು ಪರವಾಗಿಲ್ಲ. ಪುನೀತ್ ಫ್ಯಾನು ಯಾರೋ, ರಾಜ್ಕುಮಾರ್ ಒಬ್ಬ ಅಯೋಗ್ಯವನು, ಸರಿನಾ? ಅವನು ಈ ಗೀತಾ, ಲೀಲಾವತಿ ಎಲ್ಲರನ್ನು ಮೇಂಟೈನ್ ಮಾಡಿದವನು ಅವನು. ಅದು ಎಲ್ರಿಗೂ ಗೊತ್ತಿರೋದು, ನಾನೇನ್ ಹೇಳದ್ ಬೇಡ. ವಿನೋದ್ ರಾಜ್ಕುಮಾರ್ ಯಾರ ಮಗ? ಲೀಲಾವತಿ ಮಗ. ನ್ಯಾಯ ಸಿಗ್ತಾ? ಏನೂ ಇಲ್ಲ, ಅಷ್ಟೇ ಅಲ್ವಾ? ಇನ್ಯಾರು? ರಾಘವೇಂದ್ರ ರಾಜ್ಕುಮಾರ್ ಅಪ್ಪನಿಗೆ ಕುಡ್ಕೊಂಬಂದು ಹೊಡೆದು ಕೈ ಕಾಲಾಡು ಲ್ಯಾಪ್ಸ್ ಆಯ್ತು. ಶಿವರಾಜ್ಕುಮಾರು ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಡಾನ್ ಪಿಕ್ಚರ್ ಶೂಟಿಂಗ್ ಬಂದಾಗ ಅದೇನೋ ಜೇನ್ಗುಡಿಗೆ ಒಂದು ಕಲ್ಲು ಬಿದ್ದು ಅಂದ್ಕೊಳ್ಳೆ ತೆವಡಪ್ಪಯ್ಯ ಅಂತ ಬೈದ ತಮಿಳಲ್ಲಿ. ಸೋಳೆ ಬಕ್ಕಳು ಇವರು ಅಂತೇಳಿ ಕನ್ನಡದವರಿಗೆ. ಮೊನ್ನೆ ಕಮಲಾಸನ್ ವಿಷಯದಲ್ಲಿ ನೋಡಿರ್ಬಹುದು. ಪಕ್ಕ ಕೊಂಗವನು, ಲೋಫರ್ ಅವನ ಬಗ್ಗೆ ನಾನು ತಲೆನೇ ಕಡಿಸ್ಕೊಳ್ಳಲ್ಲ. ವಿಷ್ಣುವರ್ಧನ್